ರಾಜ್ಯ ಸಂಘಟನಾ ಸಂಚಾಲಕರಾದ ಕಾರಬಳೆ ವೆಂಕಟೇಶನವರು ಹಾಗೂ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಕೆ.ಬಿ. ಕೃಷ್ಣಣ್ಣನವರು ಹಾಗೂ ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂತಹ ವೈ ಮುನಿಯಪ್ಪನವರು ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸಂಘಟನೆಗೆ ಕಾರ್ಯಕರ್ತರನ್ನು ಸೇರಿಸಿಕೊಂಡಿರ್ತೇವೆ. ಅವರ ಹೆಸರನ್ನು ಈಗ ನಾನು ಓದ್ತಾ ಇದ್ದೀನಿ. ಸರ್, ಯಾವ ಹೋಬಳಿ? ತಾಲೂಕು ಘಟಕ ಅಂತ ವಿ ಮುನಿಯಪ್ಪ ಪ್ರಧಾನ ಸಂಚಾಲಕರು ಐತಂಡಳ್ಳಿ, ವಿಜಯ್ ಕುಮಾರ್ ಸಂಘಟನಾ ಸಂಚಾಲಕರು ಬಂಗಾರಪೇಟೆ, ಪ್ರವೀಣ್ ಸಂಘಟನಾ ಸಂಚಾಲಕರು ಬಂಗಾರಪೇಟೆ, ರೆಡ್ಡಿ ಪ್ರಸಾದ್ ಸಂಘಟನಾ ಸಂಚಾಲಕರು, ಕರೀಮುಲ್ಲಾ ಖಾನ್ ಸಂಘಟನಾ ಸಂಚಾಲಕರು, ಜಗದೀಶ್ ಹರಮನಹಳ್ಳಿ ಸಂಘಟನಾ ಸಂಚಾಲಕರು, ಲೆಕ್ಕನಹಳ್ಳಿ ಸೋಮಶೇಖರ್ ಸಂಘಟನಾ ಸಂಚಾಲಕರು, ಪ್ರೇಮ್ ಕುಮಾರ್ ವಿ ಸಂಘಟನಾ ಸಂಚಾಲಕರು, ಶಿವಶಂಕರ್ ಕಾರ್ಯದರ್ಶಿ, ಪ್ರಭು ಸಂಚಾಲಕರು, ವೆಂಕಟೇಶ್ ಸಂಚಾಲಕರು, ಸಂತೋಷ್ ಸಂಘಟನಾ ಸಂಚಾಲಕರು, ಮಹೇಶ್ ನೆನ್ನಳ್ಳಿ ತಾಲೂಕು ಉಸ್ತುವಾರಿ, ಮತ್ತೆ ಕೊಪ್ಪನಹಳ್ಳಿ ಗ್ರಾಮದ ರಿಯಾಜ್ ಪಾಷಾ ಮತ್ತೆ ನದೀಮ್ ಇಬ್ಬರು ಸೇರ್ಪಡೆಗೊಂಡಿರ್ತಾರೆ. ಇವ್ರಿಗೂ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ ಪ್ರಶಾಂತ್ ಕೂಡ ನಮ್ಮ ಸಂಘಟನೆಗೆ ಸೇರಿಸಿಕೊಂಡು ಹೋಬಳಿಯ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಅವ್ರು ನೇಮಕ ಮಾಡ್ಕೊಳ್ತೀವಿ. ಅವ್ರಿಗೂ ಸಹ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರು ಕೆ.ಬಿ. ಕೃಷ್ಣ ದಿನಾಂಕ 4 ಈ ದಿನ ಬಂಗಾರಪೇಟೆಯಲ್ಲಿ ಎಲ್ಲ ನಮ್ಮ ಪಕ್ಕದ ಗ್ರಾಮಗಳಲ್ಲಿ ಮತ್ತು ಈ ನಗರ ಸಭೆಯಲ್ಲಿ ಎಲ್ಲ ಸೇರಿ ನಮ್ಮ ಸಂಘಟನೆಗೆ ಸೇರ್ಪಡೆಯಾಗಿದ್ದ ಹೊಸಬರು ಎಲ್ಲ ಯೂತ್ಸು ಎಲ್ಲ ಒಳ್ಳೆಯ ವ್ಯಕ್ತಿಗಳು ಸಂಘಟನೆಯನ್ನು ಬಲಪಡಿಸಬೇಕು, ಹಳ್ಳಿಗೆ ಹೋಗಬೇಕು, ಬಾಬಾ ಸಾಹೇಬರನ್ನ ಗುರಿಯನ್ನು ನಾವು ಮುಟ್ಟಿಸಬೇಕು. ಅವರ ಚಳವಳಿಗಳನ್ನು ಕಾರ್ಯಕ್ರಮಗಳನ್ನು ನಾವು ಮಾಡಿ ಬಾಬಾ ಸಾಹೇಬರಿಗೆ ಒಂದು ಸ್ವಾರ್ಥವಾಗುವಂಥ ಮನಸ್ಸಿಗೆ ಸಮಾಧಾನವಾಗುವಂಥ ಕೆಲಸವನ್ನು ಮಾಡಬೇಕೆಂದು ನಮ್ಮ ಸಂಘಟನೆ ರಾಜ್ಯ ಸಂಘಟನೆ ಸಂಚಾಲಕರು ಮತ್ತು ಕಾರಬಳೆ ವೆಂಕಟೇಶನವರು ಮತ್ತು ನಮ್ಮ ನಾರಾಯಣ ಕುಮಾರ್ ಅವರು ಮತ್ತು ನಮ್ಮ ಕೇಶವಮೂರ್ತಿ ಅವರು, ಕೆ. ಮುನಿಯಪ್ಪನವರು, ರಾಮನವರು ಎಲ್ಲ ಪದಾಧಿಕಾರಿಗಳಿಗೆ ಸೇರಿಕೊಂಡು ಸಂಘಟನೆಯ ಬಗ್ಗೆ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಬಲಪಡಿಸಬೇಕು, ಮುಂದಿನ ದಿನಗಳಲ್ಲಿ ಒಂದು ತಿಂಗಳ ಬಾರಿ ಬಂಗಾರಪೇಟೆಯಲ್ಲಿ ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೋರಾಟಗಳನ್ನು ಮಾಡಬೇಕಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ಭ್ರಷ್ಟಾಧಿಕಾರಿಗಳ ವಿರುದ್ಧವಾಗಿ ನೆಕ್ಸ್ಟು ತಿಂಗಳಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರ ವಿರುದ್ಧವಾಗಿ ಅಂತ ಹೇಳ್ತಾ ಈ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೋಸೆ ಬೋಲೋ ಪ್ಯಾಸೆ ಬೋಲೋ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೋಸೆ ಬೋಲೋ ಪ್ಯಾಸೆ ಬೋಲೋ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದ ಇವತ್ತು ಬಂಗಾರಪೇಟೆ ತಾಲೂಕು ವಿ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಿಟ್ಟೋಗಿರುವಂಥ ಆಸ್ತಿ ಸಂಘಟನೆ. ಆ ಸಂಘಟನೆಗೆ ಇವತ್ತು ಹೊಸ ಪದಾಧಿಕಾರಿಗಳ ನೇಮಕ ಮತ್ತು ಬಡವರ ಹಳ್ಳಿಗಳಿಗೆ ಹೋಗಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಒಂದು ಹುಲಿಗಳಂತೆ ಇವತ್ತು ಪದಾಧಿಕಾರಿಗಳನ್ನು 8 ಜನರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಆ ಆಯ್ಕೆ ಹೆಸರುಗಳನ್ನು ಆ ಪ್ರಭು ಅವರು ಓದ್ತಾರೆ, ಅದ್ರ ನಾರಾಯಣ ಕುಮಾರ್ ಅವರು ಓದ್ತಾರೆ. ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟೋದಂಥ ಸಿದ್ಧಾಂತಗಳನ್ನು ಮರೆಮಾಚಿ ಹೋಗ್ತಾ ಇದೆ. ಆ ಮರೆಮಾಚಿ ಹೋಗೋದು ಬೇಡ. ಆ ಒಳ್ಳೆ ರೀತಿಯಲ್ಲಿ ಆ ಸಂಘಟನೆಯನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ಆ ಸಮುದಾಯ ಏನಾಗಿದೆ ಇವತ್ತು, ಆ ಸಮುದಾಯ ಇವತ್ತು ಪಾಪ ಎಲೆಮರಿಯಾಗಿ ಹಳ್ಳಿಗಳಲ್ಲಿ ಕೂತಿದ್ದಾರೆ. ಅವ್ರನ್ನ ನಾವು ಈಚೆ ತರಬೇಕನ್ನೋದಾದರೆ ಸಂಘಟನೆ ಬಲಪಡಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆ ಸಂಘಟನೆಯ ಗುರಿ ಮತ್ತು ಉದ್ದೇಶಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು, ಅವರು ಕೊಟ್ಟೋಗಿರುವಂಥ ಮಾರ್ಗದರ್ಶನಗಳನ್ನು ನಾವು ಮರೆಯದೆ ಈ ಸಂಘಟನೆಯನ್ನು ಕಟ್ಟಿದ್ದೀವಿ. ಈ ಸಂಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಭ್ರಷ್ಟರ ವಿರುದ್ಧ ಈ ಸಂಘಟನೆ ಧ್ವನಿ ಎತ್ತಲಿಕ್ಕೆ ಇವತ್ತು ಆಗಿದೆ. ಪ್ರತಿ ತಿಂಗಳಿಗೊಮ್ಮೆ ಸಭೆಯನ್ನು ಕರೀಲಿಕ್ಕೆ ಹೊರಟಿದೆ. ಕಾಮಸಮುದ್ರ ಹೋಬಳಿಯ ಎಲ್ಲ ಪದಾಧಿಕಾರಿಗಳು ಕೂಡ ಅವರು ಪ್ರತಿ ಭಾನುವಾರ ಒಂದು ಹಳ್ಳಿಗೆ ಭೇಟಿ ನೀಡಿ ಅವರ ಸಮುದಾಯದ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಮಕ್ಕಳು ಎಷ್ಟೋ ಜನ ಕೂಡ ಓದ್ತಿರೋ ಮನೆಯಲ್ಲಿದ್ದಾರೆ. ಅಂಥ ಮಕ್ಕಳನ್ನ ಗುರುತಿಸಿ ಅವ್ರನ್ನ ತಂದು ಹಾಸ್ಟೆಲ್ ಮುಖಾಂತರ ಮತ್ತು ಸ್ಕೂಲ್ಗಳ ಸೇರಿಸಿ ಅವ್ರನ್ನ ಮಾಡುವಂಥ ಕೆಲಸ ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮುಂದಾಗಿದ್ದಾರೆ. ಅವರಿಗೆ ನಾನು ಚಿರುಣಿ ಆಗಿರ್ತೀನಿ. ಯಾಕಪ್ಪ ಅಂದರೆ ಇವತ್ತು ಬರೀ 6ನೇ ಕ್ಲಾಸ್
7ನೇ ಕ್ಲಾಸ್ 8ನೇ ಕ್ಲಾಸ್ ಮತ್ತು SLCಗೆ ಆ ಹುಡುಗರು ನಿಂತೋಗ್ತಾ ಇದ್ದಾರೆ. ಆದರೆ ನಾವು ಇವತ್ತು ಆ ಮಟ್ಟ ಬೇಡ, ಅವ್ರ ತಂದೆ ತಾಯಿ ಓದಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಕೂಡ ಅವ್ರನ್ನ ನಾವಾದ್ರೂ ಸೇರಿಸಿ ಸರ್ಕಾರದಲ್ಲಿ ಸಾಕಷ್ಟು ಎಜುಕೇಷನ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ ಕೊಡಿಸ್ಲಿಕ್ಕೆ ಕೂಡ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರು ನಾವು ಧೈರ್ಯ ತುಂಬಿದ್ದೀವಿ. ರಾಜ್ಯ ಸಮಿತಿ ಇವರೊಟ್ಟಿಗೆ ಜಿಲ್ಲಾ ಮಟ್ಟದ ಕೂಡ ಇವರೊಟ್ಟಿಗೆ ಇದ್ದು ಆ ಒಂದು ಎಜುಕೇಷನ್ ಕೂಡ ಮುಖಾಂತರ ಈ ಒಂದು ಸಂಘಟನೆಯನ್ನ ಬಲಪಡಿಸ್ತೀವಿ ಅಂತ ಹೇಳಿ ಈ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.